ಜೈ ಜವಾನ್ ಜೈ ಕಿಸಾನ್ ವಿಶ್ವವಿದ್ಯಾಪೀಠದಲ್ಲಿ ದೇಶಭಕ್ತಿ ಕೃಷಿ ಸಂಸ್ಕೃತಿಯ ವೈಭವದ ಅನಾವರಣ. ದೇಶದ ಗಡಿ ಕಾಯುವ ಯೋಧರು ಮತ್ತು ನಾಡಿಗೆ ಅನ್ನ ನೀಡುವ ರೈತರ ತ್ಯಾಗವನ್ನು ಸ್ಮರಿಸುವ ನಿಟ್ಟಿನಲ್ಲಿ ನಗರದ ಪ್ರತಿಷ್ಠಿತ ವಿಶ್ವವಿದ್ಯಾಪೀಠ ಸಮೂಹ ಸಂಸ್ಥೆಗಳು ತನ್ನ ವಿಕ್ರಮಶೀಲ ಆವರಣದಲ್ಲಿ 3 ದಿನಗಳ ಕಾಲ ಆಯೋಜಿಸಿದ್ದ ಜೈ ಜವಾನ್ ಜೈ ಕಿಸಾನ್ ಸಾಂಸ್ಕೃತಿಕ ಉತ್ಸವವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ನವೆಂಬರ್ 27ರಿಂದ 29ರವರೆಗೆ ನಡೆದ ಈ ಕಾರ್ಯಕ್ರಮವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಐತಿಹಾಸಿಕ ಘೋಷಣೆಯ ಆಶಯವನ್ನು ಇಂದಿನ ಯುವ ಜನತೆಯಲ್ಲಿ ಬಿತ್ತುವಲ್ಲಿ ಯಶಸ್ವಿಯಾಯಿತು. ಗಣ್ಯರಿಗೆ ಸಾಂಪ್ರದಾಯಿಕ ಸ್ವಾಗತ. ನವೆಂಬರ್ 27ರಂದು ನಡೆದ ಅದ್ದೂರಿ ಉದ್ಘಾಟನಾ ಸಮಾರಂಭಕ್ಕೆ ನಾಡಿನ ಮತ್ತು ದೇಶದ ಗಣ್ಯರು ಸಾಕ್ಷಿಯಾದರು. ಸಿರಿಧಾನ್ಯಗಳ ಹರಿಕಾರ ಎಂದೇ ಹೆಸರಾದ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ, ಕಾರ್ಗಿಲ್ ಯುದ್ಧದ ವೀರ ಯೋಧ ಹಾಗೂ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರು ಆದ ಗೌರವಾನ್ವಿತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಅವರು, ಕರ್ನಲ್ ಜೈಶಂಕರ್ ಬಾಬು ಅವರು ಮತ್ತು ಶ್ರೀ ಸಿ.ಬಿ. ಮಹೇಶ್ವರಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಲಹಂಕದ ಶಾಸಕರಾದ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. 5ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾದರು. ವೀರಭೂಮಿ ಮತ್ತು ಕೃಷಿ ಜ್ಞಾನ ಯಾತ್ರೆಯ ಅನುಭವ. ಈ ಬೃಹತ್ ಕಾರ್ಯಕ್ರಮದ ಯಶಸ್ಸಿಗಾಗಿ ಶಾಲಾ ಆಡಳಿತ ಮಂಡಳಿ ಕಳೆದ 6 ತಿಂಗಳಿನಿಂದ ಸತತವಾಗಿ ಶ್ರಮಿಸಿದೆ. ನಿರ್ದೇಶಕರಾದ ಶ್ರೀಮತಿ ಸುಶೀಲಾ ಸಂತೋಷ್ ಅವರ ನೇತೃತ್ವದಲ್ಲಿ ರೂಪಿಸಲಾದ ಈ ಯೋಜನೆಯು ಕೇವಲ ವೇದಿಕೆ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರದೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅನುಭವ ನೀಡುವ ಗುರಿ ಹೊಂದಿದೆ. ವೀರಭೂಮಿ ಯಾತ್ರೆಯ ಮೂಲಕ ವಿದ್ಯಾರ್ಥಿಗಳನ್ನು ಭಾರತದ ಪ್ರಮುಖ ಸೇನಾ ನೆಲೆಗಳಿಗೆ ಕರೆದೊಯ್ದು ಸೇನೆಯ ಕಾರ್ಯವೈಖರಿಯನ್ನು ಪರಿಚಯಿಸಲಾಯಿತು. ಹಾಗೆಯೇ ಕೃಷಿ ಜ್ಞಾನ ಯಾತ್ರೆಯ ಮೂಲಕ ಕೃಷಿ ಚಟುವಟಿಕೆಗಳ ನೇರ ಅನುಭವವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ. ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಸುಮಿತ್ ರಂಜನ್ ಬಸು ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳಲ್ಲಿ ಸೈನಿಕರಿಗೆ ಗೌರವ, ಆಹಾರ ಭದ್ರತೆ, ಸುಸ್ಥಿರತೆ ಮತ್ತು ಸ್ವಾವಲಂಬನೆಯಂತಹ 4 ಪ್ರಮುಖ ಮೌಲ್ಯಗಳನ್ನು ಬಿತ್ತಲಾಯಿತು. ಶಾಸ್ತ್ರಿಯವರು ಅಂದು ನೀಡಿದ ಕರೆಯಂತೆ ದೇಶದ ರಕ್ಷಣೆ ಮತ್ತು ಕೃಷಿ ಉತ್ಪಾದನೆ ಎರಡೂ ದೇಶದ ಪ್ರಗತಿಗೆ ಅವಶ್ಯಕ ಎಂಬುದನ್ನು ಈ ಮೂಲಕ ಸಾರಲಾಯಿತು. ಜೈ ಜವಾನ್ ಜೈ ಕಿಸಾನ್ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೀರಿ. ಯಾವ ಶಾಲೆಯಲ್ಲೂ ಮಾಡಿಲ್ಲ ಇಲ್ಲಿವರೆಗೂ ಕೂಡ. ಇವತ್ತೇನಾದರೂ ಕಾರ್ಯಕ್ರಮ ಆದರೆ ಒಳ್ಳೆ ಫಿಲಿಮ್ ಹಾಕೊಂಡು ಕರೆಸ್ತಾರೆ. ಯಾಕಂದರೆ ಈಗ ಮಕ್ಕಳಿಗೆಲ್ಲ ಕೂಡ ಫಿಲಿಮ್ ಹಾಕ್ಗಳು ಅಂದರೆ ಸ್ವಲ್ಪ ಕ್ರೇಜು. ಅವ್ರು ಬಂದ ತಕ್ಷಣ ಶಿಳ್ಳೆ ಹೊಡೆದು ಅವ್ರ ಕೈಲಿ ಡ್ಯಾನ್ಸ್ ಮಾಡಿಸಿ ಕಳಿಸ್ತಾರೆ. ಇವೆಲ್ಲ ಕೂಡ ನಾನು ನೋಡಿದ್ದು ಒಂದು ಆರ್ಮಿ ಎಕ್ಸಿಬಿಷನಲ್ಲಿ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಟ್ಯಾಂಕ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ವೆಪನ್ಸು ಎಲ್ಲವನ್ನೂ ಇಡ್ತಾ ಇದ್ರು. ಮೊನ್ನೆ GKVKಯಲ್ಲಿ ಕೃಷಿ ಮೇಳ ನಡೀತು. ಅಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ಎಲ್ಲ ಕೂಡ ಅಲ್ಲಿ ನೋಡ್ತಾ ಇದ್ವಿ. ಆದರೆ ಎರಡೂ ಕೂಡ ನೋಡ್ತಕ್ಕಂಥ ಒಂದು ಅವಕಾಶ ಇವತ್ತು ನಮಗೆ ಈ ವಿದ್ಯಾಪೀಠ ಶಾಲೆಯಲ್ಲಿ ನಮ್ಮ ಕ್ರಿಯಾಶೀಲ ಡೈರೆಕ್ಟ್ರು, ನಾನು ಅದಕ್ಕೋಸ್ಕರ ಅವ್ರು ಭಾಳ ಇಷ್ಟಪಡೋದೇನು ಅಂದರೆ ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ, ರಾತ್ರಿ 12 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ಬಹುಶಃ ನರೇಂದ್ರ ಮೋದಿಯವರು 18-20 ಗಂಟೆ ಕೆಲಸ ಮಾಡಿರೋದನ್ನ ಕೇಳಿದ್ದೀನಿ. ಇವತ್ತು ಸುಶೀಲಾ ಮೇಡಮ್ ಅವರು ಈ ಒಂದು ಶಾಲೆಯನ್ನು ಈ ಮಟ್ಟಕ್ಕೆ ತರಬೇಕಾದ್ರೆ ಜಗದೀಶು ಮತ್ತು ಅವರ ತಂಡ, ಇಡೀ ತಂಡ ಮತ್ತು ತಾವೆಲ್ಲ ಕೂಡ ಸೇರಿ ಇಷ್ಟು ಅದ್ಭುತವಾದಂಥ ಕಾರ್ಯಕ್ರಮವನ್ನು ತಾವು ಕೂಡ ಮಾಡಿದಿರಿ. ನನ್ನ ಸುದೈವ ಏನು ಅಂದರೆ ನಾನು ಕೃಷಿಕನೂ ಹೌದು. ನಮ್ಮ ತಂದೆ ಕೂಡ ಇವತ್ತು ನಾನು ವೃತ್ತಿಯಲ್ಲಿ ಕೃಷಿ ಇದೆ, ನನ್ನ ಜಮೀನಿದೆ, ಹಸುಗಳನ್ನು ಸಾಕಿದ್ದೀನಿ, ಕುರಿ ಇದೆ, ಕೋಳಿ ಇದೆ, ದ್ರಾಕ್ಷಿ, ಅಡಿಕೆ, ಸೀಬೆ ಗಿಡ, ತರಕಾರಿ, ಬಾಳೆ ಗಿಡ ಎಲ್ಲವನ್ನೂ ಈಗಲೂ ಐತೆ, ನಮ್ಮ ತೋಟದಲ್ಲಿ ಬಂದು ನೋಡ್ಬೋದು. ಅದೇ ರೀತಿಯಲ್ಲಿ ನನ್ನ ವೃತ್ತಿ ಜೀವನ HAL ಪ್ರಾರಂಭ ಮಾಡಿದೆ. ನಾನು HAL ಜಾಗ್ವಾರ್ ಫ್ಲೈಟ್ ಕಂಟ್ರೋಲ್ ಟೆಕ್ನಿಷಿಯನ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಅದನ್ನು ರಿಪೇರಿ ಮಾಡೋ ಸಂದರ್ಭದಲ್ಲಿ ಗಡಿ ಭಾಗಗಳು ಕೂಡ ಹೋಗಿದ್ದೀನಿ. ನಾನು ಈ ದೇಶದಲ್ಲಿ ಚಳಿ, ಮಳೆ, ಗಾಳಿ, ಬಿಸಿಲು, ಭೂಕಂಪ, ಪ್ರವಾಹ ಇದು ಯಾವುದಕ್ಕೂ ಎದರದೆ ಕೆಲಸ ಮಾಡ್ತಕ್ಕಂಥವ್ರು ಇಬ್ಬರು, ಒಂದು ಜವಾನರು, ಇನ್ನೊಂದು ಕಿಸಾನ್. प्यारे प्यारे भारत की युवा शक्ति, छात्रों छात्राओं, ये बड़े गर्व की बात है और मैं बहुत गर्व से कहता हूं किसान का बेटा हूं। किसान और जवान इस भारत के नहीं बल्कि दुनिया के 2 वो स्तंभ हैं जिनके बगैर ये देश नहीं, दुनिया नहीं चल सकती है। एक किसान जो खेतों में पसीने को बहाता है तब जाकर के इंसानों का पेट भर पाता है। एक जवान जब सरहदों पर खड़े होकर के दिन रात अपने कर्तव्य और दायित्वों का पालन कर पाता है तब इस देश के लोग घरों में चैन की नींद सो पाते हैं। और ये युवा
अपने कैरियर के बारे में सोच पाते हैं। तो मैं शुक्रिया अदा करता हूं विश्व विद्यापीठ के डायरेक्टर्स कि उन्होंने इस तरह की थीम रखी, इस तरह की सोच रखी कि आज के भारत के युवाओं को, भारत के इन बच्चों को एक किसान के महत्व के बारे में बता सकें, जवानों के महत्व के बारे में समझा सकें, क्योंकि यही वो दो स्तंभ हैं जो इस देश की रीढ़ की हड्डी है, जो इस देश को मजबूती के साथ खड़ा कर सकती हैं। किसान दिन रात अपने खेतों खलियानों में काम करता है, धन और धान्य को इसलिए कमाता है ताकि देश का कोई भी नागरिक भूखा ना रह सके। एक जवान दिन रात इसलिए अपनी सरहदों पर अपने कर्तव्यों का पालन कर पाता है ताकि इस देश के लोग चैन की नींद सो सकें। इन दोनों के महत्व को समझने का इससे बड़ा सुनहरा और अवसर नहीं हो सकता है। आप लोग ही वो ताकत हैं, क्योंकि यही दो स्तंभ हैं जो जननी और जन्मभूमि की रक्षा और सुरक्षा के लिए अपना सर्वोच्च न्यौछावर कर देते हैं। हम अपने किसानों के महत्व के बारे में समझें। आपके इर्द गिर्द आज जो ये किसान दिख रहे होंगे, बड़े सादा वेशभूषा में हैं, लेकिन ये एक महान ऋषि से कम नहीं है। ये इनकी ऋषि से तुलना की जाए तो ये ऋषियों के समान है। एक जवान भी एक संत के समान है, जो दोनों ही अपने अपने कर्तव्यों पर निस्वार्थ भाव से। ಎಲ್ರಿಗೂ ನಮಸ್ಕಾರ. ನಾನು ಸುಶೀಲಾ ಸಂತೋಷ್, ವಿಶ್ವವಿದ್ಯಾಪೀಠ ಶಾಲೆಯ ನಿರ್ದೇಶಕಿ ಮಾತನಾಡ್ತಿದ್ದೀನಿ. ಇವತ್ತು ನಮ್ಮ ಶಾಲೆಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಥೀಮ್ ಬೇಸ್ಡ್ ಆಗಿ ಇವತ್ತು ನಾಳಿದ್ದು 3 ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನ 1 ವರ್ಷದ ಕಾಲ ನಮ್ಮ ಮಕ್ಕಳು ಜೈ ಜವಾನ್ ಕಲಿಯಕ್ಕೋಸ್ಕರ ವೇರಿಯಸ್ ಪ್ಲೇಸಸ್ ಇಡೀ ದೇಶದಲ್ಲಿ 0RD ಲೇ ಲಡಾಖ್ ಇಂದ ಹಿಡಿದು ಮಾವ್ ಮಧ್ಯಪ್ರದೇಶ್, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಟು ಸಿ ದ ಸೆಲ್ಯುಲರ್ ಜೈಲ್ ಅಂಡ್ ಕಾರ್ವಾರ್ INS ವಿಕ್ರಾಂತ್ ನೋಡ್ಲಿಕ್ಕೆ, ಈ ತರ ವೇರಿಯಸ್ ಜಾಗಗಳಿಗೆ ಹೋಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಅದರ ಮೂಲಕ ಅವ್ರಿಗೆ ಡಿಫೆನ್ಸ್ ಅಲ್ಲಿ ನೇವಿ, ಆರ್ಮಿ ಅಂಡ್ ಏರ್ಫೋರ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಬಂದಿದೆ. ಅದೇ ರೀತಿಯಲ್ಲಿ ಜೈ ಕಿಸಾನ್ ಅಂದ್ರೆ ನಾವು ಮಾಡೋ ಊಟ ಎಲ್ಲಿಂದ ಬರುತ್ತೆ, ಅದರ ಪ್ರಾಮುಖ್ಯತೆ ಏನು, ಅದಕ್ಕೆ ಕಷ್ಟಪಡೋ ರೈತರನ್ನ ನಾವು ಹೆಂಗೆ ಮರ್ಯಾದೆ ಕೊಡ್ಬೇಕು, ಅವ್ರನ್ನ ಹೆಂಗೆ ಗೌರವಿಸ್ಬೇಕು ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಜೈ ಕಿಸಾನ್ ಅನ್ನೋದನ್ನು ಒಂದು ಫೀಲ್ಡ್ ಟ್ರಿಪ್ ಆಗಿ ಕರ್ಕೊಂಡೋಗಿದ್ವಿ. ಅಂದ್ರೆ ನಾನು ಇನಿಷಿಯಲಿ ನಾವು ಇದನ್ನ ಶುರು ಮಾಡಿದಾಗ ಈ ರೀತಿಯಲ್ಲಿ ನಮ್ಮ ಮಕ್ಕಳು ಕಲಿಬಹುದು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತು ನೀವು ಯಾವ ಮಗುನ್ ಮಾತಾಡ್ಸಿದ್ರು ದೇ ವಿಲ್ ಟೆಲ್ ಯು ಸಮಥಿಂಗ್ ಅಬೌಟ್ ಜವಾನ್ಸ್ ಅಂಡ್ ಕಿಸಾನ್ಸ್. ಈ ಪ್ರೋಗ್ರಾಮ್ಗೆ ಇವತ್ತು ನಮ್ಮ ಶಾಲೆಯಲ್ಲಿ ಯೋಗೇಂದರ್ ಸಿಂಗ್ ಯಾದವ್, ಇವರು ಕರ್ನಲ್ ಹಾನರರಿ, ಅವ್ರಿಗೆ ಪರಮ್ ವೀರ್ ಚಕ್ರ ಅವಾರ್ಡ್ ಕೊಟ್ಟಿದ್ದಾರೆ ನಮ್ಮ ದೇಶ. ಯಾಕಂದ್ರೆ ಅವ್ರು ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಹೀರೋ ಆಗಿ 19 ಬುಲೆಟ್ ಅವ್ರ ಬಾಡಿಯಲ್ಲಿ ಹೋದ್ರೂ 19ನೇ ವರ್ಷದಲ್ಲೇ ಅವರು ನಮ್ಮ ದೇಶಕ್ಕೆ ಸುರಕ್ಷಿತವಾಗಿ ನಾವ್ ಹೆಂಗಿರ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ನಾಲೆಡ್ಜ್ ಅಲ್ಲದೆ ಪರ್ಸನಾಲಿಟಿ ಟ್ರೈಟ್ಸ್, ಪೇಷನ್ಸ್, ಹ್ಯುಮಿಲಿಟಿ, ಹೌ ಟು ಹ್ಯಾವ್ ಗ್ರಾಟಿಟ್ಯೂಡ್, ನಮ್ ದೇಶಕ್ಕೆ ನಾವ್ ಹೆಂಗೆ ಕಟ್ಟುನಿಟ್ಟಾಗಿ ಇರಬೇಕು ಅನ್ನೋದನ್ನ ಕಲಿತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಬಂದಿದ್ದು MLA ವಿಶ್ವನಾಥ್ ಅವರು ನಮ್ಗೆ ಎಷ್ಟೋ ಸಹಕರಿಸಿ ಎಲ್ಲಾ ಪ್ರೋಗ್ರಾಮ್ಗಳನ್ನು ನಿರ್ವಿಘ್ನವಾಗಿ ನಡೆಸ್ಕೊಳ್ಳೋ ಅಂತ ಒಂದು ಏರ್ಪಾಟನ್ನು ಮಾಡಿಕೊಟ್ಟಿದ್ದಾರೆ. ಐ ಥ್ಯಾಂಕ್ ಎವ್ರಿಬಡಿ ಹೂ ಆರ್ ಹಿಯರ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ. ಥ್ಯಾಂಕ್ ಯು ಸೋ ಮಚ್.